ಓಕೆ. ಚಪ್ಪಲಿ ಹೊಡಿತೀನಿ ಅಂತ ನಾನೇ ಒಪ್ಕೊಂಡಿದ್ದೀನಿ, ಚಪ್ಪಲಿ ಹೊಡಿತೀನಿ ನೆಕ್ಸ್ಟ್ ಟೈಮ್ ಈ ಥರ ಯುಟಿಲೈಸ್ ಮಾಡ್ಕೊಂಡ್ರೆ ಚಪ್ಪಲಿ ಹೊಡಿತೀನಿ ಅಂತ ನಾನು ಕಾಲ್ ಕಟ್ ಮಾಡಿದೆ. ಹೆಂಡತಿ ಇಷ್ಟೊಂದೆಲ್ಲ ಪ್ರೀತಿ ಇರೋರ್ಗೆ 1 ವರ್ಷನೂ ಕಾಲ್ ಮಾಡೋ ಇಂಟೆನ್ಷನ್ ಇಲ್ವಾ ಇವ್ರಿಗೆ? ಮಾಡಲೇ ಇಲ್ಲ. ಆಮೇಲೆ ಅಕ್ಕನ ಮನೆ ಗೃಹ ಪ್ರವೇಶ ಆಯಿತು, ಯಾರಿಗೂ ವಿಷಯನೇ ಗೊತ್ತಿರಲಿಲ್ಲ. ಅವ್ರದ್ದು ನಮ್ಮ ಮನೆಯಲ್ಲೆಲ್ಲ ಬಂದ್ರ ಊಟ ಮಾಡ್ಕೊಂಡ್ರ ಹೋದ್ರ ಅನ್ನಂಗಿರ್ಬೇಕು. ಎಲ್ಲನೂ ಸೇರಿಸಿ ನಮ್ಮ ತಂದೆಗೆ ಅವಮಾನ ಆಗಲಿ ಅಂತೇಳಿ 250 ಮೆಂಬರ್ಸ್ ಮುಂದೆ ಅವಮಾನ ಮಾಡಿ 7:30 ತನಕ ಇದ್ದು ಎಲ್ಲ ಮಾತುಕತೆ ಎಲ್ಲ ಮಾಡಿ ಅವ್ರು ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ಇವ್ರ ಬಗ್ಗೆ ಏನು ಅಂತ. ಹೇಳ್ತಿದ್ದಾನಲ್ವ ಅಮ್ಮ ಹುಡುಗ, ಒಂದು ಜಿನ್ ಹಾಳಾಗಬಾರ್ದು ಹೋಗು ಅಂತ ಹೇಳಿ ಕಳಿಸಿದ್ರು ವಾಪಸ್. ನಾನು ಹೋಗಲ್ಲ ಅಂತ. ಇದ್ರ ಮುಂಚೆ 4-5 ಟೈಮ್ಸ್ ಡಿಸ್ಕಷನ್ ಆಗಿದೆ ಫ್ಯಾಮಿಲಿ ಜೊತೆ. 3-4 ಟೈಮ್ಸ್ ಮನೆ ಮುಂದೆ ಬಂದು ಜಗಳ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಷ್ಟೇ ಇವ್ರ ಮಮ್ಮಿ ಬಂದುಬಿಟ್ಟು ಇವಳಿಗೆ ಏನಕ್ಕೆ 5000 ಡ್ರೆಸ್ ಕೊಡಿಸ್ಬೇಕು, ಸ್ಟೇಷನಲ್ಲಿ ಹೇಳಿದ್ರು ಡ್ರೆಸ್ಸು ಕೊಡಿಸ್ಬೇಕು, ಎಲ್ಲ ಕರ್ಕೊಂಡು ಹೋಗಿ. ಇವಳಿಗೆ ಯಾಕೆ ಕೊಡಿಸ್ಬೇಕು, ನಮಗೆ ಮ್ಯೂಚುವಲ್ಲೇ ಬೇಕು, ಕ್ಯಾಮ್ರಾ ಫಿಕ್ಸ್ ಮಾಡು ಅಂತ ಹೇಳಿ ಜಗಳ ಮಾಡಿ ಬಂದಿರೋದು. ಆ ವೀಡಿಯೋಸ್ ಇದೆ ಅವ್ರ ಮನೆ ಬಂದು ಜಗಳ ಮಾಡಿರೋದಲ್ಲ, ಅದೆಲ್ಲ ಬೇಕಾದ್ರೆ ನಾನು ಊರಿಗೆ ಹೋಗಿ ಕಳಿಸ್ತೀನಲ್ಲ. ನಾನು ಇವ್ರಿಗೆ ನಾನು ಕೇಳೋದು ಒಂದೇ ಸರ್, ಇಷ್ಟೆಲ್ಲ ಪ್ರೀತಿ ಇದು ಇಷ್ಟೆಲ್ಲ ಇದ್ರು ಯಾಕೆ ಡೇ 1 ವಿಡಿಯೋ ಮಾಡ್ಕೋಬೇಕು? ಎಲ್ಲ ಡೇ 1 ತೋರಿಸ್ತಾ ಇದ್ದಾರೆ ಅವರು. ನನಗೂ ಈ ಥರ ಅಂತ ಅಂದರೆ ಇವ್ರು ಬಿಸ್ನೆಸ್ ವ್ಯಾಪಾರ ಮಾಡೋದ್ರಿಂದನೇ ಈ ಮೆಂಟಾಲಿಟಿ. ಬಿಸ್ನೆಸ್ ವ್ಯಾಪಾರ ಯಾರು ಒಂದು ಮಾತು ಗಂಡ ಹೆಂಡತಿ ಅಂದಮೇಲೆ ಜಗಳ ಬರುತ್ತೆ ಹೋಗುತ್ತೆ ಸರ್, ಯಾರು ಈ ಥರ ಮಾಡ್ಕೊಂತಾರ? ಹಾಗೆ ಲೈಫ್ ಫುಲ್ ವಿಡಿಯೋಸ್ ಏನಾ? ಎಸ್, ನಾನು ಅಲ್ಲಿಗೆ ಬರ್ತೀನಿ ಸರ್. ನೀವು ನೋಡಿದ್ರೆ 3 ವರ್ಷ ಆಯ್ತು, 2.5-3 ವರ್ಷ ಆಯ್ತು, ಬರೀ ವಿಡಿಯೋ ಮಾಡಿದೀರಾ, ಎಲ್ಲ ಮಾಡಿದೀರಾ. ಆದ್ರೆ ಅವ್ರ ತಂದೆ ತಾಯಿನ ಕೂರಿಸಿ ಮಾತನಾಡೋದು ಸರ್, ಅವ್ರ ತಂದೆ ತಾಯಿನ ಕುಂದಿಸಿದೆ ಸರ್. ಅವ್ರ ತಂದೆ ತಾಯಿನ ಫಸ್ಟ್ ಸ್ಟಾರ್ಟಿಂಗ್ 15 days ಅಲ್ಲಿ ಹೇಳಿದೆ, ನಿಮ್ಮ ಮಗಳು ಏನೋ ಸಂಸಾರ ಇಷ್ಟ ಇಲ್ಲ, ನಿಮ್ಮ ಮದುವೆ ಇಷ್ಟ ಇಲ್ಲ, ಬಲವಂತವಾಗಿ ಮಾಡ್ದಂಗೆಲ್ಲ ಮಾತಾಡ್ತಾ ಇದ್ದಾಳೆ, ಸುಮ್ಮನೆ ಡ್ರಾಗ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಇವಾಗ ಏನೊಂದು ಪರಿಷ್ಕಾರ ಬೇಕು, ನೀವು ನಿಮ್ಮ ಅಂಕಲ್ ಬಂದ್ಬಿಡಿ ಅಂತ ನಾನು ಕೇಳಿದ್ರೆ ಅವ್ರಮ್ಮ ಏನು ಹೇಳಿದೆ ಅಂದರೆ, ಇಲ್ಲಪ್ಪ ನಾವು ನಿಮ್ಮ ಮಗಳಿಗೆ ಇವಾಗಿನ ಮದುವೆ ಮಾಡಿವಿ, ಮತ್ತೆ ಈಗ ಡೈವರ್ಸ್ ಕೊಟ್ಟು ಮನೆ ಕೂತ್ಕೊಂಡ್ರೆ ಮತ್ತೆ ನಮ್ಮ ಮರ್ಯಾದೆ ಹೋಗುತ್ತೆ, ಅದರಲ್ಲಿ ಇವ್ರು ತಂಗಿ ಬೇರೆ ಇದ್ದಾಳೆ, ಅವಳಿಗೆ ಮದುವೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಅಡ್ಜಸ್ಟು ಆಗಿಲ್ಲ, ಬಿಟ್ಟು ಇಲ್ಲ. ಇವಾಗೂ ಅಷ್ಟೇ, ಮೊನ್ನೆ ಅವಳೇ ಕ್ಲಿಯರಾಗಿ ನನಗೆ ಫೋನ್ ಮಾಡಿ ಹೇಳಿದಾಳೆ, ನಾನು ನಿನ್ನ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ, ನಾನು ಮ್ಯೂಚುವಲ್ ಡೈವರ್ಸ್ ರೆಡಿ ಇದ್ದೀನಿ, ಬಾ ಅಂತ ಕರೆದು. ಸರ್, ನಿನಗೆ ಸಂಸಾರ ಇಷ್ಟ ಇಲ್ಲ, ನನಗೆ ಅದೇ ಕೌನ್ಸಿಲಿಂಗ್ ಕರ್ಕೊಂಡಿದ್ದಿಲ್ಲ ಅವರಪ್ಪ. ಅಲ್ಲ, 2.5 ವರ್ಷ ಜಗಳ ಮಾಡ್ಕೊಂಡೇ ಇದ್ದೀರಿ, ಈಗ ಯಾಕೆ ಈ ವಿಚಾರ ರೈಸ್ ಆಗ್ಬಿಡ್ತು? ಏಕಾಏಕಿ ಡೈವರ್ಸ್ ವರ್ಗೂ ಬಂದ್ಬಿಡ್ತು ಸಡನ್ ಆಗಿ? ಸಡನ್ ಅಂದ್ರೆ ಇವಳು ಶಿ ಈಸ್ ಅಕ್ಸೆಪ್ಟೆಡ್. ನನಗೆ ಸಂಸಾರ ಬೇಡ, ಮಕ್ಕಳು ಬೇಡ, ನಾನು ಹಿಂಗೆ ಇರ್ತೀನಿ, ಅನಾಥಾಶ್ರಮಕ್ಕೆ ಸೇರ್ಕೊಂತೀನಿ, ಪರವಾಗಿಲ್ಲ, ನಾನು ಗಂಡ ಇಲ್ಲದ್ರೆ ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ ಅಂದರೆ, ನಿನಗೆ ಅನಾಥಾಶ್ರಮಕ್ಕೆ ಸೇರ್ಕೊಂತೀನಿ ಅಂದರೆ ನನಗೂ ಒಂದು ಆಸೆ ಇರುತ್ತಲ್ಲ ಸರ್. ಈಗ ನನಗೂ ಏಂತಿ ಬೇಕು, ಮಕ್ಕಳು ಬೇಕು ಅನ್ನೋ ತುಂಬ ಆಸೆ ಇರುತ್ತೆ, 2.5 ವರ್ಷದಿಂದ ಆಸೆ ಇರುತ್ತೆ. ಇವಳು ಹೇಳೋ ಪ್ರಕಾರ ನನಗೆ ಬೇಕಾಸಲ್ಲಿ ಹೇಳಿದಾಳೆ, ನಿನಗೆ ಸಂಸಾರ ಬೇಕಾ, ಮಕ್ಕಳು ಬೇಕಾ, ಇನ್ನೊಂದು ಮದುವೆ ಮಾಡ್ಕ್ಯಾ, ನೀನು ನನ್ನ ಮುಟ್ಬಾರ್ದು ಅಷ್ಟೇ. ನೀನು ಸಂಸಾರ ಮದುವೆ ಯಾಕೆ ಮಾಡ್ಕೊಂಡೆ, ಆಯಿತು ನಿನಗೆ ಇಷ್ಟ ಇಲ್ಲ, ನೆಕ್ಸ್ಟ್ ಏನು ಮಾಡೋದು ಅಂದರೆ, ಸರಿ ನಾನು ಕೌನ್ಸಿಲಿಂಗ್ ಅಂತ ಅವರಪ್ಪ ನಮ್ಮಿಬ್ಬರನ್ನ ಹ್ಯಾಪಿ ಹೆಲ್ತ್ ಹಾಸ್ಪಿಟ್ಲಿಗೆ ಕೌನ್ಸಿಲಿಂಗ್ ಕರ್ಕೊಂಡು ಹೋದ್ರಾಗ ಅಲ್ಲಿ ಔಟ್ಪುಟ್ ಬಂದು ಕ್ಲಿಯರ್ ಆಗಿ, ಇವಳಿಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನಿನಗೆ ಇಷ್ಟ ಇದೆ, ಆದರೆ ಏಜ್ ಆಗ್ತಾ ಇದೆ, ನಿನಗೂ 38 ಆಯ್ತು, ಅವಳಿಗೂ 30 ಆಯಿತು, 30 ವರ್ಷ ಆದ್ಮೇಲೆ ಮಕ್ಕಳು ಆಗಲ್ಲ, ಸುಮ್ಮನೆ ಸಂಸಾರ ಮಾಡಿ ಲೈಫ್ ಹಾಳು ಮಾಡ್ಕೊಬೇಡಿ, ಹೆಂಗೋ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ, ನೀವು ಮ್ಯೂಚುವಲ್ಗೆ ಹೋಗಿ ಅಂತ ಹೇಳಿದ್ದು. ಸರಿ ಸರ್, ಅವಳೇ ಹೇಳಿದ್ದು, ಅವಳು ಕೇಳಿದೆ ನಾನು, ಅವಳು ರೆಡಿ ಇದ್ದಾಳೆ ಅಂತ, ನೀನು ರೆಡಿ ಅಂತ ಹೇಳಿದ್ರು. ಸರಿ ಸರ್, ಅವಳು ರೆಡಿ ಇಲ್ಲ ಅಂದರೆ ಮತ್ತೆ ನಾನೇನು ಫೋರ್ಸಬಲ್ ಮಾಡೋಕ್ಕಾಗಲ್ಲ, ಈಗ ಅವಳು ಸಂಸಾರ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನಾನು ಫೋರ್ಸಬಲ್ ಮಾಡೋಕ್ಕಾಗಲ್ಲ ಸಂಸಾರ ಮಾಡೋ ಅಂತ. ಸರಿ ಬಿಡಿ ಸರ್, ಆ ಥರ ಆಗಲಿ, ನಾನು ಒಂದು ನಿಮಿಷ ಅದು ಹೇಳಿದ್ಮೇಲೆ ಇವಳು ನನಗೆ ಫೋನ್ ಮಾಡಿ ಹೇಳಿದ್ದು, ರೀ ನಾವು ಮ್ಯೂಚುವಲ್ ಹೋಗಿ ರೆಡಿ ಇದೀನಿ ಬರ್ರಿ ಅಂತ ಹೇಳಿದ್ದು. ಸರಿ, ನೀವು ಮ್ಯೂಚುವಲ್ ಹೋಗಿ ರೆಡಿ ಇದೀರ ಅಂತ ಹೇಳಿದ್ರೆ, ಆಯ್ತು ರೆಡಿ ಇದೀನಿ, ಡಿವೋರ್ಸ್ಗೆ ರೆಡಿ ಇದೀನಿ. ಈಗ ಇವಳೇ ಹೇಳ್ದೆ, ನನಗೆ ಸಂಸಾರ ಮಾಡೋಕ್ಕೆ ಇಷ್ಟ, ನಾನು ರೆಡಿ ಇದೀನಿ ಅಂತ ಹೇಳಿದ್ದು. ಸರಿ ಬಿಡು, ರೆಡಿ ಅಂತ ಹೇಳಿದ್ರಾ ಮೇಡಮ್? ಡಿವೋರ್ಸ್ಗೆ ರೆಡಿ ಇದೀನಿ ಸರ್, ನಾನು ಫಸ್ಟ್ ಅಲ್ಲ ಹೇಳ್ಬಿಡಿ, ಡಿವೋರ್ಸ್ಗೆ ರೆಡಿ ಇದೀನಿ ಅಂತ ಹೇಳಿದ್ರಾ? ಅಂದ್ರೆ ನಾನು ಫುಲ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫುಲ್ ಸ್ಟೇಟ್ಮೆಂಟ್ ಹೇಳ್ಬಿಡಿ ಸರ್, ಫುಲ್ ಸ್ಟೇಟ್ಮೆಂಟ್ ಕೇಳ್ಬಿಡುತ್ತೆ. ಈಗ ಅವ್ರದ್ದಾಗಿದೆಯಾ ಸರ್? ಹೇಳಿ, ನಮ್ಮ ಹತ್ರ ಹೇಳಿ. ಇಷ್ಟೆಲ್ಲ ಅನುಭವಿಸಿದ್ಮೇಲೆ ನಾನು ಹೋದಾಗ ಒಂದು ಕನಿಕರ ಹೆಂಡತಿ ಅಂತ ಏನು ಮಾಡದೆ ಇದ್ಮೇಲೆ, ಯಾವುದಕ್ಕೂ ಸಪೋರ್ಟಿಗೆ ಬರ್ದೆ ಅವ್ರ ಮನೆಯವ್ರ ಮಾತು ಕೇಳ್ಕೊಂಡು ಹರಾಸ್ಮೆಂಟ್ ಮಾಡಿದ್ಮೇಲೆ ನಾನು ಹೇಳಿದೆ, ನಿಮ್ಮ ತಂಗಿ ಡಿವೋರ್ಸ್ ಆಗಿ ಬಂದಿದ್ದಾಳೆ ಮದುವೆಗಿಂತ ಮುಂಚೆ, ಅವ್ರ ವಿಷಯಕ್ಕೆ ನಾನು ಹೋಗಲ್ಲ ಅಂತ ಹೇಳಿದ್ಮೇಲೆ ಅವರು ನನ್ನ ವಿಷಯಕ್ಕೆ ಬರಬಾರ್ದು. ಇವ್ರ ಮಾತಲ್ವಂತ ಅವ್ರ ಅಣ್ಣನ ಮಾತು ಕೇಳ್ಕೊಂಡು ನನ್ಗೆ ಇರ್ಬೇಕಂತೆ, ಇವ್ರ ಅಣ್ಣನ ಮಾತು ಅವ್ರು ಏನು ಹೇಳ್ತಾರೆ ಅದು ಕೇಳ್ಬೇಕಂತೆ. ಆ ಥರ ಇದ್ದಾಗ ಇವ್ರ ಗಂಡ ಆಗಿ 2 ಕಡೆನೂ ಸಪೋರ್ಟ್ ಮಾಡಬೇಕು. ಯೂಸ್ ಅಂತ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರೆ ನಮ್ಗೆ ಹೆಂಗೆ ಅನ್ಸುತ್ತೆ? ಅದಕ್ಕೆ ನಾನು ಅಂದೆ, ಇಷ್ಟೆಲ್ಲ ಆಗಿ ನನ್ನ ತಂದೆ ಮಾನ ಮರ್ಯಾದೆ ತೆಗ್ದು ನಮ್ಮ ತಂದೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಬರಬೇಕು, ಮಾತಾಡ್ಕೋಬೇಕು, ಹೋಗ್ಬೇಕು. ಅದನ್ನು ಬಾಕ್ಲಾಕ್ಬಿಟ್ಟು 3 ಗಂಟೆ ಟೈಮು ಅವ್ರನ್ನ ಮಾತಾಡ್ಸಿದ್ರೆ ಅವ್ರ ಪೇಷಂಟಾ ಏನು? ಅದೇ ಹ್ಯಾಪಿ ಹೆಲ್ದಿ ಹಾಸ್ಪಿಟ್ಲಲ್ಲೇನೆ. ಏನಾಗಬೇಕು ಅವ್ರ ಸ್ಥಿತಿ? ಅವರು ಮಾರನೇ ದಿವಸ ಬೇಜಾರು ಮಾಡಿಕೊಂಡು ಬ್ಯಾಗ್ ಎತ್ಕೊಂಡು ಎಲ್ಲೋ ಹೊಟ್ಟೋಗಿದ್ದಾರೆ. ಈ ಥರ ಎಲ್ಲ ಕಂಡೀಷನ್ ಅನುಭವಿಸಿ ಇಷ್ಟೆಲ್ಲ ಅನುಮಾನ ಆದಮೇಲೆ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ನನಗೆ ಹೇಗಿದೆಯಾ ಏನು ಅಂತ ಕೇಳದೆ ಇದ್ಮೇಲೆ ಏನು ಮಾಡಲಿ ಇವ್ರ ಹತ್ರ? ಸೊಸೈಟಿ ಹೆಂಗಿರೋ ಹೆಣ್ಮಕ್ಳೇ ತಪ್ಪು ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಎಷ್ಟೇ ಅನುಭವಿಸಿದ್ರು ತಪ್ಪು ಅಂತ ಆಲ್ರೆಡಿ ಆಗ್ಬಿಟ್ಟಿದೆ. ಇವಾಗ ನಾನೇನು ಮಾಡಿದೆ, ಆಯಿತು ಮನೇಲೂ ಇಷ್ಟೆಲ್ಲ ಆಗಿದೆ, ಸರಿ ಹೋಗ್ತಾ ಇಲ್ಲ, ತೊಗೊಂಡ್ಬಿಡಿ ಅಂತ ಹೇಳಿ ಇದು ಮಾಡಿದ್ರು. ನಾನು ಮ್ಯೂಚುವಲ್ಗೆ ಒಪ್ಕೊಂಡೆ, ಆಯಿತು ತೊಗೋತೀನಿ.
ಇವ್ರು ಆದ್ಮೇಲೆ ನಮ್ಮ ಮನೆ ಹತ್ರ ಗಲಾಟೆ ಮಾಡಿ ಬಂದಿದ್ದಾರೆ. ಇವ್ಳು ಯಾಕೆ ಡ್ರೆಸ್ ಕೊಡ್ಬೇಕು, ಕ್ಯಾಮ್ರಾ ಫಿಕ್ಸ್ ಮಾಡಿಸಿ ಸರ್ ಅದಿದೆ ಸರ್, ಅದಿದೆ ಅದು ಡಿಸೈಡ್ ಅಲ್ಲಿ ಇತ್ತು. ನೀವು ಹೇಳ್ಬಿಟ್ರೆ ಡಿವೋರ್ಸ್ ತಗೊಳ್ಳೋಣ ಅಂತ. ಅಲ್ಲ ಇವಳು ಹೇಳಿದ್ಮೇಲೆ ಇವಳು ಡೈವರ್ಸ್ ತಗಂತ ನಾನು ಹೇಳಿದ್ಮೇಲೆ ನಾನೇ ಹೋಗಿ ಗಲಾಟೆ ಮಾಡಕ್ಕಾಗತ್ತೆ? ಇವಾಗ ಅವಳೇ ನಾನು ಅವಳು ಒಪ್ಕೊಂಡ್ಲ, ನಾವು ಒಪ್ಕೊಂಡೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವಳೇ ಕ್ಲಿಯರ್ ಆಗಿ ಹೇಳಿದಾಳೆ ನಾನು ಮ್ಯೂಚುವಲ್ ಹೋಗಿ ರೆಡಿ ಅಂತ. ಅವ್ರು ರೆಡಿ ಆದ್ಮೇಲೆ ನಾವೇ ಗಲಾಟೆ ಮಾಡ್ಬೇಕಾ? ನಾನು ಡೈವರ್ಸ್ ಬೇಡ ಅಂತ ಗಲಾಟೆ ಮಾಡ್ಬೇಕಾ? ಡೇಟ್ ಎಲ್ಲ ನಾನು ಕೊಡ್ತೀನಿ ನಿಮಗೆ, ಡೇಟ್ ಎಲ್ಲ ನಾನು ಡೈವರ್ಸ್ ಗಲಾಟೆ ಮಾಡ್ಬೇಕಾ? ಇವಳು ಹೇಳಿದ ಪ್ರಕಾರ ನನಗೇನಂದ್ರೆ ನಾನು ಮ್ಯೂಚುವಲ್ ಹೋಗಿ ರೆಡಿ ಅಂತ ಫೋನ್ ಮಾಡಿ ಎಲ್ಲ ಹೇಳಿದ್ದು, ನಾನು ಒಪ್ಕೊಂಡೆ. ಆದರೆ ನಮ್ಮಿಬ್ಬರು ಮಾಡಿಟ್ರೆ ಅವ್ರ ಅಮ್ಮನ ಕಿವ ಬಿತ್ತು. ಯಾವಾಗ ಅವ್ರ ಅಮ್ಮನ ಕಿವ ಬಿತ್ತೋ ಅವ್ರ ಅಮ್ಮ ಹೆಚ್ಕೊಂಡ್ಬಿಟ್ಲು, ಮಗಳೇ ನೀನೇನಾದ್ರೂ ಮ್ಯೂಚುವಲ್ ಡೈವರ್ಸ್ಗೆ ಹೋದ್ರೆ ನಿನಗೆ ದುಡ್ಡು ಸಿಗಲ್ಲ, ಹಂಗಾಗಿ ನೀನೇನೋ ಮಾಡಿ ಅವನ ಮೇಲೆ ಒಂದು ಹರಾಸ್ಮೆಂಟ್ ಕೇಸ್ ಹಾಕು, ಅವ್ರ ಅಪ್ಪ ಅಮ್ಮನ ಮೇಲೆ DB ಕೇಸ್ ಹಾಕಂತ ಹೇಳಿ ಇವಳು ಪ್ರತಿ ವಿಷಯಕ್ಕೂ ಅದಕ್ಕೆ ಜಗಳ ಇವಳು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಮೇಲೆ ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಡೋದು ಮಾಡೋದು. ನಾವು ಅಪ್ಪ ನಮ್ಮನ್ನ ಕರೆಸಿ DB ಕೇಸ್ಗಳು ಕೊಡಕ್ಕೆ ನೋಡಿದ್ಲು. ನಾವು ಅಪ್ಪ ನಮ್ಮಮ್ಮ ಅಲ್ಲೇ ವೈಲ್ ಕಾಲಕ್ಕೆ ವಿಚಾರ ಮಾಡಿ ಮಾರ್ನಿಂಗ್ 9 ಗಂಟೆಯಿಂದ ಮುದುಕರು ಅವ್ರು 9 ಗಂಟೆ ಕುಂದಿರ್ಸಾರ. DB ಕೇಸ್ ಕೊಡೋಕೇನಿಲ್ಲ, ನನ್ನ ಹತ್ರನೇ ದುಡ್ಡು ಇಸ್ಕೊಂಡವ್ರು ಬೇಕಾದಷ್ಟು. ನಮ್ಮೆಲ್ಲ ರಿವರ್ಸ್ ಕೊಡ್ತಾ ಇದಾರೆ. ಕಂಪ್ಲೇಂಟ್ ಕೊಟ್ಟು ಇವಾಗ ಅವ್ರ ಅಮ್ಮನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನು ಮ್ಯೂಚುವಲ್ ಡೈವರ್ಸ್ ಒಪ್ಪಲ್ಲ, ನಾನು ನೀನು 45 ಲಕ್ಷ ಕೊಟ್ಟರೆ ಡೈವರ್ಸ್ ಕೊಡೋದು, ಇಲ್ಲಾಂದ್ರೆ ನೀನು ಸ್ಯಾಲ್ರಿ ಮೇಲೆ ಹಾಕ್ತೀನಿ. ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ ನಾನು ಕರ್ಕೊಂಬರಕ, ನೋಡ್ರಿ ನಿಮ್ಮ ಮಗಳು ಸಂಸಾರ ಮಾಡಕ್ಕೆ ರೆಡಿ ಇಲ್ಲ, ಮತ್ತೆ ಏನಾದ್ರು ಬಗೆಹರಿಸಿ ಅಂದರೆ ನಾನಾಗಿ ಬಗೆಹರಿಸ್ಬೇಕು, ನಮಗೆ ಕೆಲಸ ಇದ್ದಾವೆ, ನಾವು ಬರೋಕ್ಕಾಗಲ್ಲ, ಇಲ್ಲಿ ನಾವು ಅಲ್ಲಿ ಬರಬೇಕಂದ್ರೆ ನಿಮ್ಮ ಮನೆಗೆ ಬಂದು ಇರಬೇಕಂದ್ರೆ ನೀನು ತಿಂಗಳಿಗೆ 75,000 ರೂಪಾಯಿ EMI ಕಟ್ಟಬೇಕಂತೆ. ಅವ್ರ ಮನೆಗೆ 60 ಲಕ್ಷ ಕೇಳಿದಾರೆ ದುಡ್ಡಿಗೆ, ನಾನು ಕೊಡಲಿಲ್ಲ. ಈಗ ಅವರು ಏನೋ ಲೋನ್ ಮಾಡಿ ತಗೊಂಡಿದ್ದಾರೆ, ತಿಂಗಳಿಗೆ 75,000 EMI ಕಟ್ತಾ ಇದ್ದಾರೆ. ಅವರಮ್ಮ ನನಗೆ ಹೇಳ್ತಾಳ, ಈ 75,000 EMI ಕಟ್ಟು, ಅವಾಗ ನಾನು ನಿಮ್ಮ ಮನೆಗೆ ಬಂದು ನನ್ನ ಮಗಳು ನಿಂದು ಸಂಸಾರ ಸೆಟ್ ಮಾಡಿಸಿ ಅಂತ ಹೇಳ್ತಾಳೆ. ಅದು ಯಾವ ಮಾತು ಸರ್, ಯಾವ ತಾಯಿ ಆದಳು ಹಂಗೆಲ್ಲ ಮಾತಾಡ್ತಾಳೆ. ಅವರು ಹೇಳ್ಬಿಡ್ಲಿ, ಅದಲ್ಲ ನಾನು ಆಡಿಯೋ ತೋರಿಸ್ಬಿಟ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಆಮೇಲೆ ಅಲ್ಲ ಅವ್ರು ಹೇಳ್ಬಿಡಿ. ಸ್ಟೇಷನ್ ಎಲ್ಲ ಹೇಳಿದ್ರು ಒಂದು ದಿವಸ ಜಗಳ ಆಡ್ತಿದ್ದಾರೆ ನೀವು ಹೋಗಿಡಿ ಅಂತ. ಇವರು ಒಂದು ದಿವಸ ಅಲ್ಲ 1 ತಿಂಗಳು ಇರಬೇಕು ಅಂತ. ನಮ್ಮ ಡ್ಯಾಡಿ 70,000 ಲೋನ್ ಕಟ್ಟಬೇಕು. ಇಲ್ಲಿ ಬಂದು ಕುತ್ಕೊಂಡ್ರೆ ಅಲ್ಲಿ ಯಾರು ಕಟ್ತಾರೆ? ಲೈಕ್ ನಮ್ಮಮ್ಮ ಒಂದು ಕ್ವಶನ್ ಸರ್ಗೆ ಕೇಳಿದ್ರು, ಸರ್ ಸರಿ ಹೋಗ್ಬೇಕಂದ್ರೆ ಮನುಷ್ಯ ಸರಿ ಹೋಗ್ತಾರೆ, ಆಲ್ರೆಡಿ 40 years ಆಗಿದೆ, ಇಲ್ಲಿ ಬಂದು ಕುತ್ಕೊಂಡ್ರೆ ಯಾರು ಸರ್ ನಮ್ಮನೆ ಜಪ್ತಿ ಮಾಡಿದ್ರೆ ಯಾರು ಮಾಡ್ತಾರೆ? ಸೊ ಅವ್ನು ಕಟ್ಟನ ಕೇಳಿ ನಮ್ಮ ಮನೆಯವ್ರು ಬರ್ತೀವಿ ಅಂತ ಅಂದ್ರು. ಯಾರು ಕೇಳೋ ಕ್ವಶನ್ ಅಲ್ಲ ಇದು. ಈಗ 75 lakhs ಸುಮ್ಮನೆ ಬಂದ್ಬಿಡಲ್ಲ ನಮ್ಗೆ, ನಾವು ಮಾಡಿದ್ರೆ ಇಲ್ಲಿ ಬಂದು ಕುತ್ಕೊಂಡ್ರೆ ನಮ್ಮ ತಂದೆ ಲೋನ್ ಯಾರು ಕಟ್ತಾರೆ? ಅಲ್ಲ ಸರ್ ಅದಕ್ಕೆ ಮುದ್ರ ಕೊಟ್ಟಿದ್ದಾರೆ ಹೊರತು ಬೇರೆ ಏನು ಇಲ್ಲ. ಕೇಳಿ ಇಲ್ಲ ಮಾತಾಡ್ಬಿಡಿ. ಅಲ್ಲ ಈಗ ನೀವು ಅವ್ರು ಹೇಳಿದ್ರು ನಾವು ಬಂದು ಮಾತಾಡಿದ್ರೆ ಅವ್ರು ಹೇಳ್ಬಿಡ್ಲಿ, ನೀವು ಏನೇನ್ ಮಾತಾಡಿದ್ರೆ ಪರವಾಗಿಲ್ಲ ಹೇಳಿ. ಈಗ ದುಡ್ಡಿಗೋಸ್ಕರ ನೀವು ಡಿವೋರ್ಸ್ ಕೊಡ್ತಾ ಇದ್ದೀರಾ ಅಂತ ಆರೋಪ ಮಾಡಿದ್ರು. ನಾನು ಏನಂತ ಹೇಳ್ದೆ ಅಂತ ಅಂದ್ರೆ, ಸುಮ್ಮನೆ ನಾನು ಕೇಸ್ ಹಾಕೋದು ಬೇಡ, ಏನು ಬೇಡ, ಅವ್ರು ಇರೋದೇ ಒಂದು ಕೆಲಸ, ಸೊ ಬೇಡ ಮ್ಯೂಚುವಲ್ ತಗೊಂಡ್ಬಿಡೋಣ, ಅದು ಸರಿ ಹೋಗಲ್ಲ ಅಂತ ಹೇಳಿ ನಾನು ಒಪ್ಕೊಂಡು, ಅಂದರೆ ನಾನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ ಬಂದಮೇಲೆ ಬೇಕಂತಾನೆ ನಾನು ಅನ್ಕೊಂಡೆ, ಇವ್ರು ನನ್ನ ಬಿಟ್ಟರು ಬೇರೆಯವ್ರ ಮದುವೆ ಮಕ್ಕಳನ್ನ ಮದುವೆ ಆಗ್ತಾರೆ, ಇದ್ದೇ ಡೌರಿ ಡಿಮ್ಯಾಂಡ್ ಮಾಡ್ತಾರೆ. ಏನು ಬಂತು ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದಕ್ಕೆ, ನಮ್ಮ ತಂದೆ 40 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದಕ್ಕೆ ಏನು ಬಂತು? ನಾನು ಇವತ್ತು ಎದ್ದು ನಿಂತ್ರೆ ಇನ್ನೊಂದು ಮನೆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಏನದು ಅಂತ. ಇಲ್ಲ ನಾನು ಹಾಕ್ತೀನಿ ಅಂತೇಳಿ ನನಗಾಗ್ತದೆ. ಅಲ್ಲ ಸರ್ ಒಂದು ನಿಮಿಷ ಆಯ್ತಾ, ನಾನು ಮಾತಾಡ್ಬೋದಾ? ಇವಾಗ ನಾನು ಮ್ಯೂಚುವಲ್ ತಗೊಳಕ್ಕೆ ನಾನು ರೆಡಿ ಇಲ್ಲ. ಓಕೆ ಒಂದು ನಿಮಿಷ. ಇವಳು ಹೇಳಿದ್ದು 40 lakhs ಇಟ್ಟು ಮದುವೆ ಮಾಡ್ಕೊಳ್ಳೋಣ, ನಮ್ದೇನು ಫ್ರೀ ಆಗಿ ಮದುವೆ ಆಗಿದ್ದಾನೆ, ನಮ್ದು 30 lakhs. ನನ್ನ ಕ್ವಶನ್ ಇಷ್ಟೇ, ಅವರಪ್ಪ ಇವಳನ್ನ ನನಗೆ ಮದುವೆ ಯಾಕೆ ಮಾಡಿಕೊಟ್ರು, ಎದಕ್ಕೆ ಮಾಡಿಕೊಟ್ರು? ಏನು ಡೈವರ್ಸ್ ನನಗೆ ಮದುವೆ ಮಾಡ್ಕೊಂಡ್ರೆ ಜಗಳ ಮಾಡ್ಕೊಂಡು ಕೊಟ್ಟ? ಸಂಸಾರ ಮಾಡ್ಕೊಳಕ್ ಮಾಡ್ಕೊಂಡು ಇವ್ರು ಸಂಸಾರ ಮಾಡೋಕ್ಕೆ ರೆಡಿ ಇಲ್ಲ. ಇವ್ರು ಸಂಸಾರ ಮಾಡೋದು ಈಗ ನೋಡ್ದಲ್ಲ, ಮಕ್ಕಳು ಮಾಡ್ಕೊಂಡು ನೀವು ಸಂಸಾರ ಮಾಡ್ಲೇ ಇಲ್ವಲ್ಲ, ನೀವು ರೆಕಾರ್ಡ್ ಮಾಡ್ಕೊಂಡೇ ಕೂತ್ಕೊಂಡಿದ್ದೀರಿ. ಇವಳು ಸ್ಟಾರ್ಟಿಂಗ್ ಮನೇಲೂ ಇಟ್ಕೊಂಡಿಲ್ಲ, ಅವರು ನನ್ನನ್ನ ತವರ ಮನೆ ಕಳ್ಸ್ಬಿಟ್ಟಿದ್ದಾರೆ, ಓಡಿಸ್ಬಿಟ್ಟಿದ್ದಾರೆ. ನಾವು ಓಡಿಸಿವ, ಅವಳೇ ಮನೆ ಬಿಟ್ಟು ಹೋದ್ಲ. ಅದು ಕೊಡ್ತೀನಿ, ಇಲ್ಲೂ ಇದೆ. ನಾವು ನಮ್ಮ ಒಟ್ಟಾರದಲ್ಲಿ ಎಲ್ಲ ಅವ್ರನ್ನೇ ಬಂದು ಕೇಳಿ, ಅವರೇ ಬಾಯ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಅವ್ರ ತಪ್ಪಿದೆ ನನ್ನ ತಪ್ಪಿದೆ ಅವರೇ ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳ್ತಾರೆ. ನಾವಿಬ್ರು ಚೆನ್ನಾಗಿದ್ರೆ ನೀವು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಮ್ರಲ್ಲಿ ಅವರೇ ಔಟಾದಾರ ಬಂದು ಕೇಳಿ, ಅವಳು ಹೋತಾಳೆ ಇವಳು ಹೋತಾಳೆ ಅಂತ. ಇವಳು ವಾರಕ್ಕೆ ಒಂದ್ಸಲ ಮೈಸೂರಿಗೆ ಓಡೋಗೋದು, ನನಗೆ ಸಂಸಾರ ಬೇಡ ಅನ್ನೋದು, ನನಗೆ ಸಾಟರ್ಡೆ ಸಂಡೇ ಬಂದ್ರೆ ನಾನು ಮೈಸೂರಿಗೆ ಹೋಗೋದು. ಯಾಕಂದ್ರೆ ಹಿಂಸೆ ನಂಬ್ತಿರೋ ಬಿಡ್ತಿರೋ ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡ್ ಬಂದು ನೈಟ್ ಕೆಲಸ ಉಟ್ಕೊಂಡಿದ್ದೆ ನಾನು. ಲೆಕ್ಚರ್ ಸಾಕಾಗಲ್ಲ, ಮನೆಗೆ ಹೋದ್ರೆ ಹೆಸರು ಉಳ್ಕೊಳ್ಳಲ್ಲ, ನಾನು ಹೇಳ್ತಾ ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ನೈಟ್ ಹೊತ್ತು ಕೆಲಸ ಕುಟ್ಕೊಂಡಿದ್ದೆ. ಯಾವ ಹೆಣ್ಮಕ್ಳು ಸರಿ ಹಂಗೆಲ್ಲ ಮಾಡ್ಕೊಂಡಿರ್ತಾರೆ ತಡಿಲಾರ್ದೇನೆ. ಇಷ್ಟು ನನ್ ಮಾತು ಕೇಳಿದ್ರಲ್ವಾ, ಹರಾಸ್ಮೆಂಟ್ ಇತ್ತೋ ಇಲ್ವಾ? ಅದ್ರಲ್ಲಿ ನಂದು ಹರಾಸ್ಮೆಂಟ್ ಇದೆಯಾ, ಅವ್ರದ್ದು ಹರಾಸ್ಮೆಂಟ್ ಅಲ್ಲ? ಆಯ್ತು, ಇವಾಗ ನನ್ನ ಮಾತು ಕೇಳಿ. ಇವಾಗ ಇವಳು ಹೇಳೋದ ಪ್ರಕಾರ ನಾನು ಅರೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅರೆಸ್ಟ್ಮೆಂಟ್ ಮಾಡಂಗಿದ್ರೆ ಇವಳಿಗೋಸ್ಕರ ಸರ್ ಮನೆ ಸಪ್ರೇಟಾಗಿ ಮಾಡಿ ಇವಳನ್ನ ಕರ್ಕೊಂಬಂದು ಇಷ್ಟೊಂದು ಇವಳಿಗೆ ಅನುಕೂಲವಾಗಿ ಮಾಡ್ಕೊಟ್ಟಿದ್ದು. ನನ್ನ ಆಫೀಸ್ ಬೆಲ್ಲಂದೂರಿಗೆ 40 ಕಿಲೋಮೀಟರ್ ಹೋಗ್ಬೇಕು. ನಾನು ಅರೆಸ್ಟ್ಮೆಂಟ್ ಮಾಡಂಗಿದ್ರೆ ನೀ ಬೇಕಾದ್ರೆ ಬಿಡಂದ್ರೆ ಬಿಡ, ಅಲ್ಲೇ ಆಫೀಸ್ ಹತ್ರ ಮನೆ ಮಾಡ್ಕೊಂಡು ಅಲ್ಲೇ ಇರ್ತಾ ಇದ್ದಾರೆ. ಒಂದು ನಿಮಿಷ ನಾನು ಮಾತಾಡ್ತೀನಿ, ಅಲ್ಲ ಅಡ್ಡದಕ್ಕೆ ಮಾತಾಡ್ತೀನಿ. ಇವಾಗ ಅವ್ರ ಅಪ್ಪ ಅವರಮ್ಮ ನಿಮ್ಗೆ ಕಂಡೀಷನ್ ಹಾಕ್ಯಾರ, ನನ್ನ ಮಗಳು ನಿನ್ನ ಜೊತೆ ಸಂಸಾರ ಮಾಡ್ಬೇಕಂದ್ರೆ ನೀನು ಅವಳಿಗೆ ಅನುಕೂಲವಾಗಿ ನಡ್ಕೋ ಅಂತ ಹೇಳಿದ್ರು. ಏನು ಸರ್ ಅನುಕೂಲವಾಗಿ ನಡ್ಕೊಳ್ಳೋದು ಅಂತ ಕೇಳಿದ್ರೆ, ಅವಳಿಗೆ ಮನೆ ಹತ್ರ ಹಂಗೆ ಆಫೀಸ್ಗೆ ಹತ್ರ ಹಂಗೆ ಮನೆ ಮಾಡು, ನಿನಗೆ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು.
ಹಿಂಗೆ ಬೈಕ್ ಐತೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿದ್ರು. ಸರ್ 40 ಕಿಲೋಮೀಟ್ರ್ ಹೋಗೋಕ್ಕಾಗುತ್ತೆ ಡೈಲಿ ಒಬ್ಬ ಮನುಷ್ಯನಿಗೆ, ತುಂಬ ಕಷ್ಟ. ಆದ್ರೂ ಕೂಡ ಇವಳಿಗೋಸ್ಕರ ನಾನು ಮಲ್ಲೇಶ್ವರ ಮೇಲೆ ಮನೆ ಮಾಡಿದ್ದೀನಿ. ಇವಳಿಗೆ ಹತ್ರ ಆಗಲಿ, ಇವಳು ಸಂಸಾರ ಮಾಡಲಿ ಅಂತ ಅವಳು ಹೇಳಿದ ಆಡಿಯೋ ಇದೆ, ನಾನು ಮಾಡು ಅಂತೇಳಿ. ಇವಳ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಮಾಡಿದರೆ ಇವಳು ಸಂಸಾರನೇ ಮಾಡ್ತಾ ಇಲ್ಲ. ಮಾತಿಗೆ ಮುಂಚೆ ಹಿಂಗೆ ಇಲ್ಲಾರ ಸಲ್ಲದ ಆರೋಪಗಳು ಅಲ್ಲಿ ಇಲ್ಲಿ ಹೋಗಿ ತೋರಿಸ್ದೆ.